ಇನ್ನು ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಬಿಕ್ಕಟ್ಟಿನ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಪ್ರಧಾನಿ ಮೋದಿ ಅವರನ್ನ ಹಾಡಿ ಹೋಗಲಿದ್ದಾರೆ. ಇದರ ಜೊತೆಗೆ ಮೋದಿ ಮತ್ತು ನಾನು ಕೆಲಸ ಮಾಡಿ ಮುಗಿಸುವ ವ್ಯಕ್ತಿಗಳು ಅಂತ ಹೇಳಿಕೊಂಡಿದ್ದಾರೆ. ಈ ಸಂದೇಶವನ್ನ ಭಾರತದಲ್ಲಿನ ಅಮೆರಿಕ ರಾಯಭಾರ ಕಚೇರಿ ಹಂಚಿಕೊಂಡಿದೆ. ಇನ್ನು ಈ ಸಂದೇಶ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಇರಾನ್ ಸಹ ಭಾರತವನ್ನ ತನ್ನ ಮಿತ್ರ ರಾಷ್ಟ್ರ ಅಂತ ಹೇಳಿದ್ದು ಉಭಯ ದೇಶಗಳ ನಡುವೆ ಶಾಂತಿಗೆ ಭಾರತ ಸೇತುವೆ ಅಂತಾಗಿದೆ ಎಂಬ ಚರ್ಚೆಗಳು ನಡೀತಾ ಇವೆ. ಅಮೆರಿಕ ಮತ್ತೆ ಮೋದಿ ಅವರನ್ನು ಹೊಗಳಿದೆ ಮೇಡಮ್. ಅಲ್ಲ, ಮೋದಿ ಅಂತಹ ನಾಯಕ ನನ್ನ ಜೊತೆಗಿದ್ದಾರೆ ಅಂತ ಅಂದ್ರೆ ಟ್ರಂಪ್ಗೆ ವ್ಯಾಲ್ಯೂ ಹೆಚ್ಚಾಗುತ್ತೆ. ಹೌದಾ? ಮೋದಿ ನಾನು ಹೇಳ್ದಂಗ್ ಕೇಳ್ತಾರೆ, ಅವ್ರ ದೊಡ್ಡ ಆಕ್ಟರ್ಗಳು, ಹಂಗೆ ನಾನ್ ಕದನ ವಿರಾಮ ಅಂದ್ಬಿಟ್ಟೆ, ಆ ಮನುಷ್ಯ ಸುಮ್ಮನಾಗ್ಬಿಟ್ಟ ಅಂತ ಎಲ್ಲ ಬೊಗಳೆ ಬಿಟ್ಟಿದ್ದು. ಈಗ ನಾನು ಮತ್ತು ಮೋದಿ ಕೆಲಸವನ್ನ ಮುಗಿಸುವಂತಹ ನಾಯಕರುಗಳು ಅಂತ ಅಂದ್ರೆ ಅದೇನೋ ಅಂತಾರಲ್ಲ, ಹೂವಿನ ಜೊತೆ ನಾರು ಸ್ವರ್ಗ ಸೇರ್ಕಂಗೆ ಮೋದಿ ಅವ್ರ ಹೆಸರು ಹೇಳ್ಬಿಟ್ರೆ ಒಬ್ಬ ಸಮರ್ಥ ನಾಯಕ ಅಂತಂದ್ರೆ ಈಗ ಅವ್ರ ದೇಶದಲ್ಲೇ ಅವ್ರ ಪಾಪ್ಯುಲಾರಿಟಿ ಈಗ ಧರಾಶಾಹಿ ಆಗ್ತಾ ಇದೆ. ಹೀಗಾಗಿ ಮೋದಿ ಅವ್ರನ್ನ ಮುಂದಿಡ್ತಾ ಇದ್ದಾರೆ. ಬಟ್ ಇವೈನ್ ಮಾತ್ ಯಾರ್ ನಂಬ್ತಾರೆ? ಇನ್ನೊಂದು ನೀವು ಕೇಳಿಲ್ಲ, ಹೆಂಗ ನಗತಿರೋ ಗೊತ್ತಿಲ್ಲ, ಇರಾನ್ ನ ಜನ ಇವರೇ ಸರ್ವೋಚ್ಚ ನಾಯಕ ಆಗಿ ಅಂತ ಅಂದಿದ್ರಂತೆ ಟ್ರಂಪ್ ನ. ಅಮೆರಿಕದ ಜನ ಯಾವಾಗ ಒದ್ದೋಡ್ಸೋಣ ಅಂತ ಕಾಯ್ತಾ ಇದಾರೆ. ಇರಾನ್ ನ ಜನ ಇವರೇ ಸರ್ವೋಚ್ಚ ನಾಯಕ ಆಗ್ಲಿ ಅಂತ ಕಾಯ್ತಿದ್ರಂತೆ. ಆ ಲೆವೆಲ್ಗೆ ಬಿಡ್ತಾ ಇದಾರೆ ಇವ್ರು. ಸೊ ಹೀಗಾಗಿ ಆಮೇಲೆ ಭಾರತ ಸೇತುವೆ ಆಗುತ್ತಾ ಅಂತ ಹೇಳಿಲ್ವಾ ಜೈಶಂಕರ್ ಅವ್ರು? ಏನ್ ಹೇಳಿದ್ರು ಹೇಳಿ, ನಾವು ದಲ್ಲಾಳಿಗಳಲ್ಲ ಅಂತ. ಬಟ್ ಈ ಹಿಂದೆ ಭಾರತ ಈ ರೀತಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಶಾಂತಿಯ ಮಂತ್ರ ಜಪಿಸಿ ಸಂಧಾನದ ವಿಚಾರದಲ್ಲೂ ಹಲವಾರು ಡಿಸಿಷನ್ಸ್ ಅನ್ನ ತೆಗೆದುಕೊಂಡಿದೆ. ಇವ್ರಿಗೆ ದಲ್ಲಾಳಿ ಅಂತಿದಾರಲ್ಲ, ದಟ್ ಇಸ್ ನಾಟ್ ಅ ರೈಟ್ ವರ್ಡ್.